ನಮಸ್ಕಾರ ಕರ್ನಾಟಕ. ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಅಂತಪ್ಪ ಅಂದರೆ ಅದೇ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಸಕಲೇಶಪುರಕ್ಕೆ. ಸಕಲೇಶಪುರ ಅಂತ ಅಂದರೆ ಯಾರಿಗಿಷ್ಟ ಇಲ್ಲ ಅಂತ ಹೇಳಿ, ಅದರಲ್ಲೂ ಮಾನ್ಸೂನಲ್ಲಂತೂ ಬೈಕ್ ರೈಡರ್ಸ್ಗಳಿಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ನನ್ನ ಜರ್ನಿ ಸ್ಟಾರ್ಟ್ ಮಾಡಿರೋದು ಬೆಂಗಳೂರಿಂದ ಸಕಲೇಶಪುರ ಸುಮಾರು 220ರಿಂದ 230 ಕಿಲೋಮೀಟರ್ ಆಗುತ್ತೆ. ಸಾಮಾನ್ಯವಾಗಿ 4ರಿಂದ 5 ಗಂಟೆ ಜರ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಹೋಗ್ತಾ ಇರೋ ರೂಟ್ ಬಂದು ಬೆಂಗಳೂರಿನಿಂದ ನೆಲಮಂಗಲ, ಕುಣಿಗಲ್ ಟು ಚನ್ನರಾಯಪಟ್ಟಣ, ಹಾಸನ, ಅಲ್ಲಿಂದ ಸೀದಾ ಸಕಲೇಶಪುರಕ್ಕೆ. ಸೊ ರೋಡ್ ಅಂತೂ ನೋಡ್ತಾ ಇದ್ದೀರಾ, ಸಖತ್ತಾಗಿದೆ. ಇಂಥ ಹೈವೇಗಳಲ್ಲಿ ಸ್ಮೂತ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಒಂದು ಒಳ್ಳೆ ಎನರ್ಜೆಟಿಕ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೋಡ್ಬೋದು ನೀವು, ರಸ್ತೆಯ ಅಕ್ಕಪಕ್ಕಗಳಲ್ಲಿ ಹೊಲಗಳ ಹಸಿರು, ತೆಂಗಿನ ತೋಟಗಳು, ಹಳ್ಳಿಯ ಸೌಂದರ್ಯ ಕಣ್ಣು ಹಾಯಿಸಿದಷ್ಟು ಮನಸ್ಸಿಗೆ ತಂಪು ಅಂತಲೇ ಹೇಳ್ಬೋದು. ಸೊ ಹಾಸನ ದಾಟಿದ ಮೇಲಂತೂ ಸಕಲೇಶಪುರದ ಹವಾಮಾನ ಸಂಪೂರ್ಣವಾಗಿ ಬದಲಾಗತ್ತೆ. ನೋಡ್ಬೋದು ನೀವು, ಮಂಜು, ಮಳೆ, ತಂಪಾದ ಗಾಳಿ, ಬೆಟ್ಟಗಳ ಸೌಂದರ್ಯ ಹೋಗ್ತಾ ಇದ್ರೆ ಸ್ವರ್ಗಕ್ಕೆ ಎಂಟ್ರಿ ಆಗ್ತಾ ಇರೋ ಫೀಲ್ ಕೊಡುತ್ತೆ. ಸೊ ಇದೇ ಅಲ್ವಾ ಮಲೆನಾಡಿನ ಜಾದು ಅಂತ ಅಂದರೆ. ಸೊ ಸಕಲೇಶಪುರದಲ್ಲಿ ಹಲವಾರು ಜಾಗಗಳನ್ನು ನಾವು ನೋಡ್ಬೋದು. ನಾನೊಂದು 3-4 ಜಾಗಗಳನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಈಗ ನಾನು ಹೋಗ್ತಾ ಇರೋ ಮೊದಲನೇ ಜಾಗದ ಹೆಸರು ಬಂದುಬಿಟ್ಟು ಎಡಕುಮಾರಿ ರೈಲ್ವೆ ಟನಲ್ ವ್ಯೂ ಪಾಯಿಂಟ್ ಅಂತ. ಜಾಗ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಇದು ಬಂದು ಸಕಲೇಶಪುರದಿಂದ 30ರಿಂದ 35 ಕಿಲೋಮೀಟರ್ ಆಗುತ್ತೆ. ಹೊಸಳ್ಳಿ ಬೆಟ್ಟ ಬಂದ್ಬಿಟ್ಟು ಸಕಲೇಶಪುರದಿಂದ 30 ಕಿಲೋಮೀಟರ್ ಆಗುತ್ತೆ. ಸೊ ಹೊಸಳ್ಳಿ ಬೆಟ್ಟಕ್ಕೆ ಬರೋ ರೋಡಲ್ಲೇ ಬರ್ಬೋದು ನೀವು. ಸೊ ನಾನಿವಾಗ ಸಕಲೇಶಪುರಕ್ಕೆ ರೀಚ್ ಆಗಿದ್ದೀನಿ. ನೋಡ್ಬೋದು ನೀವು, ಸ್ವರ್ಗಕ್ಕೆ ಎಂಟ್ರಿ ಆಗಿದ್ದೀನಿ. ಸಖತ್ತಾಗಿದೆ ಕಣೋ ಜಾಗ. ಜಾಗ ನೋಡಿದರೆ ಬಂದಿದ್ದಕ್ಕೂ ಸಾರ್ಥಕ ಅನಿಸ್ಬಿಡ್ತು. ತಿರುಗುಮುರುಗು ರಸ್ತೆಗಳು, ಮಂಜಿನಿಂದ ಆವೃತವಾಗಿರುವ ಕಾಫಿ ತೋಟಗಳು, ಪರ್ವತಗಳು, ಇಂತಹ ರೈಡ್ ನಿಜವಾಗಿಯೂ ಜೀವನದಲ್ಲಿ ಮರೆಯಲಾಗದ ಅನುಭವ ಅಂತಲೇ ಹೇಳ್ಬೋದು. ಬಂದಿದ್ದಕ್ಕೂ ಸಾರ್ಥಕ. ಸೊ ಇಲ್ಲಿಂದ ನಮಗೆ ಕೆಲವು ಹಾಸನದ ಹುಡುಗರು ಪರಿಚಯ ಆದರು. ಅವರು ಕೂಡ ಅದೇ ಜಾಗಕ್ಕೆ ಹೋಗ್ತಾ ಇದ್ರಂತೆ. ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಎಲ್ಲರೂ ಅಲ್ಲಿಂದ ಒಟ್ಟಿಗೆ ಪ್ರಯಾಣನ ಶುರು ಮಾಡಿದ್ವಿ. ನಾವು ಇವಾಗ ಎಡಕುಮಾರಿ ರೈಲ್ವೆ ಟನಲ್ ವ್ಯೂ ಪಾಯಿಂಟ್ಗೆ ಟ್ರೆಕ್ಕಿಂಗ್ ಮಾಡೋ ಜಾಗಕ್ಕೆ ಬಂದು ತಲುಪಿದ್ದೀವಿ. ಇದು ಟೋಟಲ್ ಆಗಿ 3ರಿಂದ 4 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಗಾಡಿಗಳಲ್ಲಿ ಬಂದರೆ ಇವಾಗ ಮಳೆಗಾಲ ಇರೋದ್ರಿಂದ ಈ ರೋಡ್ಗಳು ಫುಲ್ಲು ಸ್ಲಶಿ ಆಗಿಬಿಟ್ಟಿದೆ. ಅದಕ್ಕೆ ಗಾಡಿಗಳನ್ನು ಅಲ್ಲೇ ರೋಡಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ.
ಇನ್ ಕೇಸ್ ನೀವು ಈ ಜಾಗಕ್ಕೆ ಬರಬೇಕು ಅಂದ್ಕೊಂಡಿದ್ರೆ ಮೊದಲೇ ಆಫ್ಲೈನ್ ಮ್ಯಾಪ್ನ ಡೌನ್ಲೋಡ್ ಮಾಡ್ಕೊಂಡು ಬನ್ನಿ. ಏನಕ್ಕಪ್ಪ ಅಂದರೆ ಇಲ್ಲಿ ಬರ್ತಾ ದಾರಿಲಿ ಒಂದು 20-25 ಕಿಲೋಮೀಟ್ರ್ ಇದ್ದಂಗೆ ನೆಟ್ವರ್ಕ್ ಸಿಗೋದಿಲ್ಲ. ಸೊ ನೋಡಿ, ರೋಡ್ ಈ ಥರ ಇರುತ್ತೆ ಇಲ್ಲಿ ಬರೋದಕ್ಕೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಕೆಸರು ಗುಂಡಿಗಳಿದ್ವು, ಇಲ್ಲ ಅಂದಿದ್ರೆ ಗಾಡಿ ಎತ್ಕೊಂಡು ಬರ್ಬೋದಿತ್ತು. ಸೊ ದಾರಿ ಉದ್ದಕ್ಕೂ ಅಲ್ಲಲ್ಲಿ ನೀರು ಹರಿಯೋದು ಸಿಗತ್ತೆ. ಆ ಚಿಕ್ಕ ಚಿಕ್ಕ ಫಾಲ್ಸ್ಗಳಲ್ಲಿ ನೀರನ್ನು ಕುಡ್ಕೊಂಡು ಹೋಗ್ತಾ ಇದ್ದರೆ ಆಯಾಸನೇ ಆಗಲ್ಲ ಅಂದ್ಕೊಳ್ಳಿ. ಮತ್ತು ಜಿಗಣೆಗಳಂತೂ ತುಂಬಾ ಇದಾವಿಲ್ಲಿ. ನಮಗಂತೂ ಸಿಕ್ಕಾಪಟ್ಟೆ ಹತ್ತಿದ್ವು. ಲೀಚಸ್ಗಳು ಹತ್ತಬಾರ್ದು ಅಂದರೆ ಸ್ವಲ್ಪ ಏನಾದರೂ ಕ್ಯಾರಿ ಮಾಡಿ, ಡೆಟಾಲ್, ಸ್ಯಾನಿಟೈಸರ್ ಅಥವಾ ಉಪ್ಪು ಏನಾದರೂ ಕ್ಯಾರಿ ಮಾಡಿ. ನಾವು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗೋ ಜೋಶಲ್ಲಿ ಅಲ್ಲೇ ಮರೆತು ಬಿಟ್ಟು ಹೋಗಿದ್ವಿ. ಹಾಗಾಗಿ ಸಿಕ್ಕಾಪಟ್ಟೆ ಲೀಚಸ್ಗಳ ಹತ್ರ ಕಚ್ಚಿಸ್ಕೊಂಡಿದ್ದೀವಿ. ಸೊ ಎಕ್ಸಾಕ್ಟಾಗಿ ನಾನೀಗ ಕಾಡಿನ ಮಧ್ಯದಲ್ಲಿದ್ದೀನಿ, ನೋಡ್ಬೋದು ನೀವು. ನೀವೇನಾದರೂ ಇಲ್ಲಿ ಬರೋಕ್ಕೂ ಮುಂಚೆ ಒಂದು ಸ್ವಲ್ಪ ಸ್ನ್ಯಾಕ್ಸು, ವಾಟರ್ ಬಾಟಲನ್ನು ತಗೊಂಡು ಬನ್ನಿ. ಒಬ್ಬೊಬ್ಬರೇ ಅಂತೂ ಬರೋಕ್ಕೆ ಹೋಗ್ಬೇಡಿ, ಅಟ್ಲೀಸ್ಟ್ ಇಬ್ಬರಾದರೂ ಇರಿ. ಏನಕ್ಕಪ್ಪ ಅಂದರೆ ಈ ಕಾಡು, ಈ ಜಾಗ ನೋಡಿದ್ರೆ ಭಯ ಆಗುತ್ತೆ. ಏನಾದರೂ ಆದರೆ ಒಬ್ರಿಗೊಬ್ರು ಇರ್ತಾರೆ ಅಲ್ವಾ, ಸೊ ಹಾಗಾಗಿ. ಸೊ ಸ್ನೇಹಿತರೆ, ನೀವು ಇಲ್ಲಿ ಒಂದು 2-2.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ ತಕ್ಷಣ ಇಲ್ಲಿ ಒಂದು ಡಿವಿಷನ್ ಸಿಗುತ್ತೆ. ಇಲ್ಲಿ ನಾವು ರೈಟ್ ಸೈಡಲ್ಲಿ ಹೋಗಬೇಕು. ಗಾಡಿಗಳಿಗೆ ಹೋಗೋದೆಲ್ಲ ಲೆಫ್ಟ್ ಸೈಡಲ್ಲಿ. ರೈಟ್ ಸೈಡ್ಗೆ ಹೋದರೆ ತುಂಬ ಹತ್ತಿರ ಆಗುತ್ತೆ, ಆ್ಯಂಡ್ ಲೆಫ್ಟ್ ಸೈಡ್ಗೆ ಹೋದರೆ ದೂರ ಆಗುತ್ತೆ ಅಂತ. ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಂಡ್ಬಿಡಿ. ನಿಮಗೆ ಇನ್ ಕೇಸ್ ನಡೆಯೋಕ್ಕಾಗಿಲ್ಲ ಅಂದರೆ ಇಲ್ಲಿ ಜೀಪ್ಗಳನ್ನು ಹೈಯರ್ ಮಾಡ್ಬೋದು ನೀವು. ಅಂದರೆ ಹೊಸಳ್ಳಿ ಬೆಟ್ಟದಿಂದನೂ ಸಿಗುತ್ತೆ, ಮತ್ತು ಅಲ್ಲಿ ಕೆಳಗಡೆ ಒಂದು ಊರು ಬರುತ್ತೆ, ಆ ಊರಿಂದನೂ ನಿಮಗೆ ಸಿಗುತ್ತೆ. ಆರಾಮಾಗಿ ನೀವು ಅಲ್ಲಿಂದ ಹೈಯರ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ನೀವು ಯಾವುದಾದ್ರೂ ನಿಯರ್ ಬೈ ರೆಸಾರ್ಟ್ಗಳಲ್ಲಿ ಸ್ಟೇ ಆಗಿರ್ತೀರ ಅಂದ್ಕೊಂಡ್ರೆ ಅಲ್ಲಿಂದನೂ ನಿಮಗೆ ಜೀಪ್ ವ್ಯವಸ್ಥೆನ ಮಾಡಿಕೊಡ್ತಾರೆ. ನೋಡ್ಬೋದು ನೀವಿಲ್ಲಿ ಒಂದು ರೆಸಾರ್ಟ್ ಕಡೆಯಿಂದ ಕರ್ಕೊಂಡ್ಬಂದಿರೋ ಜೀಪ್ ಇದು. ಒಂದು 1500 ರೂಪಾಯಿ ಏನೋ ತಗೊತಾರೆ ಅಂತ ಅನ್ಸುತ್ತೆ ಒಂದು ಜೀಪಿಗೆ.
ಮತ್ತು ಇಲ್ಲೆಲ್ಲ ಬಂದಾಗ ಆದಷ್ಟು ಪ್ಲಾಸ್ಟಿಕ್ಸ್ನ ಅವಾಯ್ಡ್ ಮಾಡಿ. ತಿಂಡಿ ತೊಗೊಂಡು ಬಂದು ಅಲ್ಲೇ ತಿಂದು ಅಲ್ಲೇ ಪ್ಲಾಸ್ಟಿಕ್ನ ಒಗಾಸ್ಬಿಡ್ಬೇಡಿ, ವಾಪಸ್ ತೊಗೊಂಡೋಗಿ. ಹಾಂ, ಸೊ ಟ್ರೈನ್ ಸೌಂಡ್ ಕೇಳಿಸ್ತಾ ಇದೆ, ನೀರು ಹರಿತಾ ಇರೋ ಸೌಂಡು ಕೇಳಿಸ್ತಾ ಇದೆ. ನೋಡೋಣ ಬನ್ನಿ ಇನ್ನು ಎಷ್ಟು ದೂರ ಇದೆ ಅಂತ. ಮತ್ತು ಇಲ್ಲಿ ಟ್ರೈನ್ ಕೂಡ ಬರ್ತಾನೆ ಇರುತ್ತಂತೆ. ಅಲ್ಲಿ ಒಬ್ಬರು ಲೋಕಲ್ ಲೈಟ್ಸ್ನ ವಿಚಾರಿಸಿದಾಗ ಅವ್ರು ಹೇಳ್ತಾಯಿದ್ರು. ಸೊ ಬನ್ನಿ, ನಾನು ನಿಮ್ಮನ್ನು ಆ ಬ್ರಿಡ್ಜ್ ಹತ್ರ ಕರ್ಕೊಂಡು ಹೋಗ್ತೀನಿ. ಸೊ ನೋಡೋಣ, ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು, ಹೇಗಿರುತ್ತೆ ಅಂತ. ಸೊ ಸ್ನೇಹಿತರೆ, ಇಲ್ಲಿ ನೋಡಿ, ಪ್ರಮುಖವಾಗಿ ಎಚ್ಚರಿಕೆ ಏನಪ್ಪ ಅಂತಂದರೆ, ಈ ಟ್ರೆಕ್ಕನ್ನು ಈಗ ಅಧಿಕೃತವಾಗಿ ಸೌತ್ ವೆಸ್ಟರ್ನ್ ರೈಲ್ವೆ ನಿಷೇಧಿಸಿದೆ ಅಂತಲೇ ಹೇಳ್ಬೋದು. ನೋಡಿ, ರೈಲ್ವೆ ಹಳಿ ಎಂಟ್ರಿ ಪಕ್ಕದಲ್ಲಿನೇ ಪ್ರವೇಶ ನಿಷೇಧ ಅಂತ ಹಾಕಿ ಗೇಟ್ ಬೇರೆ ಹಾಕಿದ್ದಾರೆ. ಒಬ್ಬರು ವಾಚರಿದ್ರು ಅಲ್ಲಿ. ತುಂಬ ದೂರದಿಂದ ಬಂದಿದ್ದೀವಿ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡಾಗ ಏನೂ ಹೇಳಲಿಲ್ಲ ಅವರು. ಸೊ ಹಾಗಾಗಿ ಪ್ರವಾಸಿಗರು ಅವರ ಸ್ವಂತ ಹೊಣೆಗಾರಿಕೆಯಲ್ಲಿ ಮಾತ್ರ ಇಲ್ಲಿ ಭೇಟಿ ನೀಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಷ್ಟೊತ್ತು ನಡ್ಕೊಂಡು ಬಂದಿದ್ದಕ್ಕೂ ತುಂಬಾ ವರ್ತು. ಏನಕ್ಕಪ್ಪ ಅಂದರೆ, ಗುರು ಅಂತೂ ಇಂತೂ ಬಂದೇ ಬಿಟ್ವಿ ಈ ಜಾಗಕ್ಕೆ. ಸೊ ಇಲ್ಲಿದೆ ನೋಡಿ ಸ್ವರ್ಗ. ಟನಲ್ ಬಂದುಬಿಟ್ಟು ಟನಲ್ ನಂಬರ್ 11, ಅರ್ಧ ಕಿಲೋಮೀಟರ್ ಇದೆ ಟೋಟಲ್ ಆಗಿ ಈ ಟನಲ್ಲು. ಈ ತರಹ ಒಂದು 50ಕ್ಕೂ ಹೆಚ್ಚು ಟನಲ್ಗಳು ಇಲ್ಲಿವೆ ಅಂತಲೇ ಹೇಳ್ಬೋದು. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಜಾಗ ಯಾವ ಸ್ವರ್ಗಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಈ ಜಾಗ ಬಂದು ಸಕಲೇಶ್ಪುರ ಟು ಸುಬ್ರಹ್ಮಣ್ಯ ಟ್ರೈನ್ ರೂಟ್ ಮಧ್ಯದಲ್ಲಿರುವ ವ್ಯೂ ಪಾಯಿಂಟ್ ಆಗಿದೆ. ಸೊ ಈ ಬ್ರಿಡ್ಜ್ನ ಹೈಟ್ ಬಂದುಬಿಟ್ಟು ಸುಮಾರು 280 ಅಡಿ ಇದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು, ಅಷ್ಟು ಡೀಪ್ ಇದೆ.
ಇಲ್ಲಿ ಟ್ರೈನ್ ಅಂತೂ ಬರ್ತಾನೆ ಇರುತ್ತೆ ಅಂತ ಹೇಳ್ತಿದ್ರು. ಹಾಗಾಗಿ ನಾವು ಟ್ರೈನ್ ನೋಡ್ಕೊಂಡು ಹೋಗೋಣ ಅಂತಾನೆ ಸುಮಾರು ಹೊತ್ತು ವೆಯ್ಟ್ ಮಾಡ್ತಿದ್ವಿ. ಅನ್ಕೊಂಡಿದ್ದೆ. ಫುಲ್ ಕತ್ಲೆ. ಕೊನೆಗೂ ಒಂದು ಗೂಡ್ಸ್ ಟ್ರೈನ್ ಬಂದೇ ಬಿಡ್ತು ನೋಡಿ. ಸೊ ಇಲ್ಲಿಗೆ ನಮಗೆ ಈ ಜಾಗದ ಸಂಪೂರ್ಣ ಅನುಭವ ಸಿಕ್ಕಿತು ಅಂತಲೇ ಹೇಳ್ಬೋದು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ